ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸಿಎಂ ಸಿದ್ದರಾಮಯ್ಯನವರಿಗೆ ಒಂದಾದ ಮೇಲೊಂದು ಎಡವಟ್ಟುಗಳು, ಅಪಸವ್ಯಗಳು, ಚಾಲೆಂಜಸ್ಗಳು ಬರ್ತಾನೆ ಇವೆ. ಈಗ ಅವರ ತಲೆ ಮೇಲೆ ಕೂತಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ಗುಮ್ಮ. ಅದನ್ನ ಹೇಗೆ ಅವರು ಇಳಿಸ್ಕೊಳ್ತಾರೆ, ಅದಕ್ಕೆ ಸಾಕಷ್ಟು ಪರದಾಟವನ್ನು ಕೂಡ ಪಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಹಲವಾರು ಬಾರಿ ಒಂದು ರೀತಿಯ ಕಳಂಕಕ್ಕೆ, ಆರೋಪಕ್ಕೆ ಒಳಗಾಗಿರ್ತಕ್ಕಂಥ ಸಿದ್ದರಾಮಯ್ಯ ಈಗ ಈ ಒಳ ಮೀಸಲಾತಿಯ ಕಳಂಕವನ್ನ ತಪ್ಪಿಸಿಕೊಳ್ಳಲಿಕ್ಕೆ, ಅದನ್ನು ಕೆಳಗಿಳಿಸಿಕೊಳ್ಳಲಿಕ್ಕೆ ತಯಾರಾಗಿದ್ದಾರೆ. ಈ ಕುರಿತಂತೆ ಒಂದು ವಿಶೇಷ ಸಭೆಯನ್ನ, ಅದರಲ್ಲೂ ಅತ್ಯಾಪ್ತ ಸಚಿವರ ಸಭೆಯನ್ನ ಅವರು ನಡೆಸ್ತಿದ್ದಾರೆ. ಈ ಕುರಿತ ಬಹಳಷ್ಟು ಡೀಟೇಲ್ಸ್ ಅನ್ನ ನಾನು ನಿಮಗೆ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪ್ಲೇನರ್. ನಾನು ಹಬೀಬ್ ದಂಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಯಾವಾಗ ಬಜೆಟ್ನಲ್ಲಿ ಸುಮಾರು 56,438 ಹುದ್ದೆಗಳನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿಬಿಟ್ರೋ ಅಂದಿನಿಂದಲೂ ಕೂಡ ಒಂದು ರೀತಿಯ ಎಡವಟ್ಟು ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಅದು ಪರಿಶಿಷ್ಟ ವರ್ಗದ, ಅಂದರೆ ದಲಿತ ಸಮುದಾಯಕ್ಕೆ ಸೇರಿದ ಒಳ ಮೀಸಲಾತಿಯ ಹೊಡೆತ ಇದೆಯಲ್ಲ, ಅದು ದೊಡ್ಡ ಮಟ್ಟದ ಒಂದು ರೀತಿಯ ಸಂಕಷ್ಟಕ್ಕೆ ಸಿದ್ದರಾಮಯ್ಯನವರನ್ನ ಈಡು ಮಾಡ್ತಾ ಇದೆ. ಈತ ಕಡೆ ಕಾಂಗ್ರೆಸ್ ಪಕ್ಷದ ಒಂದು ರೀತಿಯ ಮೂಲ ಮತದಾರರೇ ಅಂತ ಕರೆಸ್ಕೊಳ್ಳುವಂತಹ ದಲಿತ ಮತದಾರರಲ್ಲಿ, ಅದರಲ್ಲೂ ಎಡಗೈ ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆ ಹೋಗಲಿಕ್ಕೆ ತಯಾರಾಗಿಬಿಟ್ಟಿದ್ದಾರೆ. ನಮಗೆ ಅನ್ಯಾಯ ಆಗ್ತಾ ಇದೆ, ಮೀಸಲಾತಿಯಲ್ಲಿ ನಮಗೆ ಸರಿಯಾದ ಸ್ಥಾನಮಾನಗಳು ಸಿಗ್ತಿಲ್ಲ, ನಮಗೆ ಸರಿಯಾದ ಒಂದು ಶೇರ್ ಸಿಗ್ತಾ ಇಲ್ಲ. ಹಾಗಾಗಿ ಏನು ಉದ್ಯೋಗದ ಮೀಸಲಾತಿಯಲ್ಲಿ ನೀವೇನು ಮಾಡಿದ್ದೀರಾ ಅದನ್ನು ಬಲಗೈಗೂ ಮತ್ತು ಎಡಗೈಗೂ ಸಮಾನವಾಗಿ ಮಾಡಿ, ಎಲ್ಲ ಅನುಕೂಲಗಳು ಕೇವಲ ಬಲಗೈಗೆ ಸಿಗ್ತಾ ಇವೆ. ಅಥವಾ ಪರಿಶಿಷ್ಟ ವರ್ಗದ ಯಾವ ಎಡಗೈ ಒಂದು ಸಮುದಾಯ ಇದೆ, ಅದರ ಹೊರತಾದ ಇನ್ನಷ್ಟು ಪರಿಶಿಷ್ಟ ಪಂಗಡ ವರ್ಗ ಇದೆಯಲ್ಲ, ಪರಿಶಿಷ್ಟ ಜಾತಿ ಇದೆಯಲ್ಲ, ಪರಿಶಿಷ್ಟ ಜಾತಿಯ ಕೆಲವು ಪಂಗಡಗಳಿಗೆ ಹೋಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈಗಾಗಲೇ ಈ ಕುರಿತಂತೆ RB ತಿಮ್ಮಾಪುರ ಆಗಿರಲಿ ಅಥವಾ H ಆಂಜನೇಯ ಆಗಿರಲಿ, ಜೊತೆಗೆ KH ಮುನಿಯಪ್ಪ ದೊಡ್ಡ ಮಟ್ಟದ ದನಿಯನ್ನು ಎತ್ತಿದ್ದಾರೆ. ಈಗಾಗಲೇ ಎಡಗೈ, ದಲಿತ ಎಡಗೈ ಮುಖಂಡರು ತಮ್ಮದೇ ಆಗಿರ್ತಕ್ಕಂಥ ಹೋರಾಟಕ್ಕೆ ಮುಂದಾಗಿದ್ದಾರೆ. ರಾಜ್ಯಾದ್ಯಂತ ಹೋರಾಟವೂ ಕೂಡ ನಡೆದಿದೆ. ಈಗ ಅಧಿವೇಶನ ಮುಗಿಯೋದ್ರೊಳಗಡೆನೆ ಇದಕ್ಕೊಂದು ಪರಿಹಾರ ಸೂತ್ರ ಕಂಡುಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದು ವಿಶೇಷ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಇದೇ ಸೋಮವಾರ, ಅಂದರೆ ನಾಳೆ ಬಿಟ್ಟು ನಾಡದ್ದು ಸಿದ್ದರಾಮಯ್ಯನವರ ಒಂದು ಅತಿಥಿ ಗೃಹದಲ್ಲಿ, ಅಂದರೆ ಅವರ ಗೃಹ ಕಚೇರಿಯಲ್ಲಿ ಈ ಒಂದು ಮೀಟಿಂಗ್ ನಡೆಯಲಿದೆ. ಈ ಮೀಟಿಂಗ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಪ್ರಮುಖ 15 ಸಚಿವರುಗಳು ಭಾಗವಹಿಸ್ತಿದ್ದಾರೆ. ಯಾರ್ಯಾರು ಅಂತಂದರೆ ನೋಡೋಟ್ ಡಾಕ್ಟರ್ G ಪರಮೇಶ್ವರ್ ಮತ್ತು HC ಮಹದೇವಪ್ಪ, RB ತಿಮ್ಮಾಪುರ ಮತ್ತಿತರರು ಸೇರಿದಂತೆ ಪ್ರಿಯಾಂಕ್ ಖರ್ಗೆ, ಜೊತೆಗೆ ಅವ್ರ ಜೊತೆಗೆ KJ ಜಾರ್ಜ್, HK ಪಾಟೀಲ್, MB ಪಾಟೀಲ್, ಭೈರ್ತಿ ಸುರೇಶ್, ರಾಮಲಿಂಗಾರೆಡ್ಡಿ, ಹೀಗೆ ಸಂತೋಷ್ ಲಾಡ್ ಸೇರಿದಂತೆ ಸುಮಾರು 15 ಹಿರಿಯ ಆಪ್ತ ಸಚಿವರನ್ನ ಕರೆದು ಡಿನ್ನರ್ ಮೀಟ್ ಮಾಡೋದ್ರ ಮೂಲಕ ಈ ಒಂದು ಒಳ ಮೀಸಲಾತಿಯ ಪೆಟ್ಟು ಇದೆಯಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಬೀಳ್ತಾ ಇರತಕ್ಕಂಥ ಪೆಟ್ಟಿನಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನುವಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಜೊತೆಗೆ ಅವರಿಂದ, ಈ ಆಪ್ತ ಸಚಿವರಿಂದ ಸಲಹೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ರಣಕಹಳೆ ಮೊಳಗಿಸಿದೆ. ಇದೇ 22ರಿಂದ, ಮಾರ್ಚ್ ತಿಂಗಳ 22ರಿಂದ ಚಿತ್ರದುರ್ಗದಿಂದ ಬೆಂಗಳೂರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಳ ಮೀಸಲಾತಿ ವಿರೋಧಿ ನೀತಿಯನ್ನು ಖಂಡಿಸಿ ಅವರು ಪಾದಯಾತ್ರೆ ಮಾಡಲಿದ್ದಾರೆ. ಮಾಜಿ ಕೇಂದ್ರ ಸಚಿವ, ಮಾಜಿ ಸಂಸದ, ಮಾಜಿ ರಾಜ್ಯ ಸಚಿವ ಕೂಡ ಆಗಿರುವ A ನಾರಾಯಣಸ್ವಾಮಿ ನೇತೃತ್ವದಲ್ಲಿ, ಚಿತ್ರದುರ್ಗದ ಸಂಸದರು ಆಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೆಯಲಿದೆ ಅನ್ನುವಂಥದ್ದು. ಹಾಗಾಗಿ ಈ ಪರಿಶಿಷ್ಟ ಜಾತಿಯ ಮತಗಳ ಅಥವಾ ಸಮುದಾಯದವರ ಸಿಟ್ಟಿನಿಂದ ಉಳ್ಕೊಳ್ಳಿಕ್ಕೆ ಸಿದ್ದರಾಮಯ್ಯ ಈ ತುರ್ತು ಮೀಟಿಂಗನ್ನು ಮಾಡ್ತಾ ಇದ್ದಾರೆ, ತುರ್ತು ಡಿನ್ನರ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ರೀತಿ ಈ ಒಳ ಮೀಸಲಾತಿಯ ಗುದ್ದಿದೆಯಲ್ಲ, ಸಿದ್ದರಾಮಯ್ಯನವರನ್ನ ಸುಸ್ತು ಮಾಡಿ ಹಾಕಿಬಿಟ್ಟಿದೆ ಅನ್ನುವಂಥದ್ದು ಇಂದಿನ ವಾಸ್ತವ. ಇದೆಲ್ಲ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯನವರು ಆತ್ಮೀಯ ಆಪ್ತ 15 ಸಚಿವರನ್ನು ಕರೆದಿದ್ದಾರಲ್ಲ, ಅದರಲ್ಲಿ DCM ಕೂಡ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪಕ್ಕೆ ಬರ್ತಾ ಇಲ್ಲ. ಇದು ಬಹಳ ಮುಖ್ಯ.
ನೋಡಿ, ದಲಿತ CM ಕಾರ್ಡನ್ನು ಸಿದ್ದರಾಮಯ್ಯನವರು ಕೂಡ ಬಳಸ್ಕೊಳ್ತಾರೆ ಅವರ ಕುರ್ಚಿಗೆ ಕುತ್ತು ಬಂದಾಗ, ಅಥವಾ ತನಗೆ ಕುರ್ಚಿ ಸಿಗಲ್ಲ ಅಂತ ಅಂದಾಗ ಸ್ವತಃ DK ಶಿವಕುಮಾರ್ ಕೂಡ ಇದೇ ದಲಿತ CM ಕಾರ್ಡನ್ನು ಅಥವಾ ದಲಿತ ಕಾರ್ಡನ್ನು ಪ್ಲೇ ಮಾಡ್ತಾರೆ. ಆದರೆ ಈ ಒಂದು ದಲಿತ ಮೀಸಲಾತಿಗೆ ಸಂಬಂಧಪಟ್ಟಂಥ ಒಂದು ಚರ್ಚೆಯಲ್ಲಿ, ಮೀಟಿಂಗಲ್ಲಿ DK ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲ. ಈಗಾಗಲೇ ಏನಿವೆ DK ಶಿವಕುಮಾರ್ ಬರ್ತಾರೋ ಬಿಡ್ತಾರೋ ಬೇರೆ ವಿಚಾರ, ಆದರೆ ದಲಿತರ ಒಂದು ಪ್ರೀತಿ ಅಥವಾ ಒಲವು ಕಾಂಗ್ರೆಸ್ನಿಂದ ಎಲ್ಲಿ ಬೇರ್ಪಟ್ಟು ಬಿಡುತ್ತೋ ಅನ್ನುವಂಥ ಆತಂಕ ಎದುರಾಗಿದೆ. ಈಗಾಗಲೇ ಸಿದ್ದರಾಮಯ್ಯನವರು ಲಿಂಗಾಯತ ಮತ್ತು ವೀರಶೈವ ವಿಚಾರದಲ್ಲಿ ಕೈ ಹಾಕಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿರತಕ್ಕಂಥದ್ದು ಅನುಭವಕ್ಕಿದ್ದೇ ಇದೆ. ಇದರ ಜೊತೆಗೆ ದಲಿತ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರನ್ನ 2013ರಲ್ಲಿ ಕೊರಟಗೆರೆಯಲ್ಲಿ ಸೋಲಿಸ್ಬಿಟ್ರು ಅನ್ನುವಂಥ ಅಪವಾದ ಇದೆ. ಅಲ್ಲದೆ ಪರಮೇಶ್ವರ್ಗಾಗಲಿ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಾಗಲಿ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸ್ಬಿಟ್ರು ಅನ್ನುವಂಥ ಒಂದು ಅಪವಾದನೂ ಇದೆ. ಈಗ ಈ ಒಳ ಮೀಸಲಾತಿಯಲ್ಲಿ ನಮಗೆ ಅನ್ಯಾಯ ಮಾಡಲಾಗ್ತಾ ಇದೆ ಅನ್ನುವಂಥ ಮಾತನ್ನ ಎಡಗೈ ಸಂಘಟನೆಯವರು ಹೇಳ್ತಾ ಇರೋದ್ರಿಂದ ಎಲ್ಲ ಅಪವಾದಗಳಿಂದ ಸಿದ್ದರಾಮಯ್ಯ ಆದಷ್ಟು ಬೇಗ ಆ ಅಪವಾದಗಳಿಂದ ಹೊರಗಡೆ ಬಂದು ಒಂದು ನ್ಯಾಯವನ್ನು ಕೊಡಬೇಕಾಗಿದೆ. ಇದು ಸಿದ್ದರಾಮಯ್ಯನವರನ್ನ ಈ ಒಳ ಮೀಸಲಾತಿ ಗುದ್ದಿದೆಯಲ್ಲ, ಅದು ಸುಸ್ತು ಮಾಡಿ ಹಾಕ್ತಾ ಇದೆ. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.